ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗಾಗಲೇ ಅಗಲಬುರ್ಗಿ ಹತ್ರ 55 ಕೋಟಿ ರೂಪಾಯಿಯಲ್ಲಿ ಏನು ಫ್ಲೈಓವರ್ ಆಗ್ತಾ ಇದೆ, ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಇದು ಕಾಮಗಾರಿ ಮುಗಿದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ತಾಕೀತನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲೇನೆ ಇವತ್ತು ಏನು ಸರ್ವಿಸ್ ರೋಡ್ಸ್ ಇದೆ, ಭಾಳಷ್ಟು ಅಲ್ಲಿ ಹಳ್ಳ ಆಗಿದೆ, ಪಾಟ್ ಹೋಲ್ಸ್ ಜಾಸ್ತಿ ಆಗಿದೆ, ಗುಂಡಿಗಳು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಹೇಳಿದ್ದೇನೆ, ಒಂದು ವಾರದ ಒಳಗಡೆ ಅವರು ಈಗಾಗಲೇ PD ಬಂದಿದ್ದರು, ಪ್ರಾಜೆಕ್ಟ್ ಡೈರೆಕ್ಟರ್ ಬಂದಿದ್ದರು, ಅವರು ಒಪ್ಕೊಂಡು ಹೋಗಿದ್ದಾರೆ. ಎರಡೂ ಬದಿ ಎಡ ಮತ್ತು ಬಲ ತಕ್ಷಣಕ್ಕೆ ಒಂದು ಲೇಯರ್ ಟಾರನ್ನೇ ನಾನು ಹಾಕ್ಕೊಡ್ತೀನಿ ಅನ್ನೋ ಮಾತನ್ನು ಅದನ್ನು ಹೇಳಿದ್ದಾರೆ. ಮತ್ತು ಬಾಗೇಪಲ್ಲಿಯಿಂದ ಸುಮಾರು ಬೆಂಗಳೂರಿಗೂ ಕೂಡ ಕೆಲವು ಕಡೆ ನಾನು ಎಮರ್ಜೆನ್ಸಿಯಾಗಿ ಕೆಲವು ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಯವ್ರಿಗೆ ಹೇಳಿದ್ದೆ. ಅದು ಕೂಡ ತೆಗೆದುಕೊಂಡಿದ್ದಾರೆ. 29 ಕೋಟಿ ರೂಪಾಯಿಯಲ್ಲಿ ಅದು ಕೂಡ ಯೋಜನೆಗಳೆಲ್ಲ ಕೂಡ ಸ್ಯಾಂಕ್ಷನ್ ಆಗಿದೆ.